ರಾಜ್ಕುಮಾರ್ ಅವರು ಅಷ್ಟೆಲ್ಲ ಗಲಾಟೆ ಒಂದು ಫ್ಯಾನ್ಸ್ಗಳ ಹರ್ಷೋದ್ಗಾರದ ನಡುವೆನೂ ವಿಷ್ಣುವರ್ಧನ್ ಅವರನ್ನು ಯಾವುದೇ ರೀತಿ ಒಂದು ನಿರ್ಲಕ್ಷ್ಯ ಮಾಡದೆ ಗೌರವದಿಂದ ನೋಡ್ಕೊಂಡಿರ್ತಾರೆ. ಹಾಗೇನೆ ಉತ್ತರ ಭಾರತ ಕಡೆ ಆಗೆಲ್ಲ ಕರ್ನಾಟಕದವರನ್ನು ನಾಟಕವಾಲೆ ಅಂತ ಕರಿತಿದ್ರಂತೆ. ಅಂದರೆ ನಾಟಕ ಮಾಡೋರು ಅಂತ. ಈ ಡಕಾಯಿತರ ಆಗೋ ಒಂದು ಆಸೆ ಎಷ್ಟರ ಮಟ್ಟಿಗಿರುತ್ತೆ ಅಂದರೆ ಅಲ್ಲಿರೋ ಗುಡ್ಡ ಬೆಟ್ಟ ಇವುಗಳನ್ನೆಲ್ಲ ಅಲಿತಾ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಾರೆ. ಮತ್ತು ಇನ್ನೇನು ಡಕಾಯಿತಾಗಬೇಕು ಅಂತ ಅಂದ್ಕೊಂಡ್ರೆ ಅವ್ರ ಅಕ್ಕನೇ ಈ ಆಸೆಗೆ ಬೂದಿ ಹಚ್ಚಿಬಿಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಬೇಕು ಅಂತ ಎಷ್ಟು ಕಷ್ಟಪಟ್ಟರು, ಅವ್ರ ಸಂದರ್ಶನಕ್ಕೆ ಬಾಂಬೆಗೆ ಹೋದಾಗೆಲ್ಲ ಏನಾಯಿತು ಅನ್ನೋದನ್ನು ತಿಳಿದುಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ವಿಷ್ಣುವರ್ಧನ್ ಅವರು ಯಾಕೆ ಡಕಾಯಿತಾಗಬೇಕು ಅಂತ ಒಂದು ಸಮಯದಲ್ಲಿ ಅಂದ್ಕೊಂಡಿದ್ರು, ಹಾಗೆಯೇ ಅವರು ಅವರ ಭಾವನಾ ಕಂಪನಿಯಲ್ಲಿ ಕೆಲಸ ಮಾಡಿದಾಗ ನಡೆದಿರುವಂತಹ ಒಂದು ತಮಾಷೆಯ ಘಟನೆಯನ್ನು ತಿಳಿದುಕೊಳ್ಳೋಣ. ವಿಷ್ಣುವರ್ಧನ್ ಅವರು ಡಿಗ್ರಿ ಮುಗಿಸಿ ಯಾವುದೇ ಕೆಲಸ ಮಾಡದೆ ಹೀಗೆ ಖಾಲಿ ಓಡಾಡ್ಕೊಂಡಿರುವಾಗ ಅವರ ಭಾವನವರು ನಮ್ಮ ಕಂಪ್ನಿಯಲ್ಲಿ ಯಾಕೆ ಒಂದು ಕೆಲಸ ಮಾಡಬಾರ್ದು ಅಂತ ಒಂದು ಸಜೆಷನ್ ಕೊಡ್ತಾರೆ. ಮತ್ತು ಆ ಕೆಲಸ ಏನಂದರೆ ಅವರ ಭಾವನಾ ಕಂಪನಿಯ ಜಾಹೀರಾತನ್ನು ಎಲ್ಲ ಥಿಯೇಟರ್ನವರು ಈ ಸ್ಲೈಡ್ಸ್ ಮೂಲಕ ಹಾಕ್ತಾ ಇದ್ದಾರಾ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡೋದಿರುತ್ತೆ. ತಾನು ಮಾಡಬೇಕಾದ ಕೆಲಸ ಇಷ್ಟೇನಾ ಅಂತ ವಿಷ್ಣುವರ್ಧನ್ ಅವರು ಖುಷಿಪಟ್ಟು ಇಂಥ ಕೆಲಸಕ್ಕೆಲ್ಲ ಯಾರು ಬೇಡ ಹೇಳ್ತಾರೆ ಅಂತ ಒಪ್ಕೊಳ್ತಾರೆ. ಅದಕ್ಕೆ ಅವರು ಅವರ ಅಕ್ಕನ ಮನೆ ರಾಜಸ್ಥಾನಕ್ಕೆ ಹೊರಡ್ತಾರೆ. ವಿಷ್ಣುವರ್ಧನ್ ಅವರು ಅವರ ಭಾವನಾ ಕಂಪ್ನಿಯಲ್ಲಿ ಕೆಲಸ ಇದ್ದಂತೆ ಒಂದೆರಡು ಥಿಯೇಟ್ರ್ಗಳಲ್ಲಿ ಈ ಸ್ಲೈಡ್ಸ್ ಹಾಕಿದಾರಲ್ಲ ಅಂತ ನೋಡ್ಬಿಟ್ಟು ನಂತರ ಅದೇ ಥಿಯೇಟ್ರ್ಗಳಲ್ಲೇ ಅವ್ರಿಗಿಷ್ಟವಾದ ಪಿಕ್ಚರನ್ನು ನೋಡ್ತಾ ಇದ್ರಂತೆ. ಒಂದಷ್ಟು ದಿನ ಆದಮೇಲೆ ಇವರು ಮೇಲ್ಗಡೆ ಒಬ್ರು ಇರ್ತಾರಲ್ವಾ ಬಾಸು ಅಂತ, ಅವರು ವಿಷ್ಣುವರ್ಧನ್ ಅವ್ರನ್ನ ಕರೆದುಬಿಟ್ಟು ಏನು ಮಾಡ್ತಾ ಇದೀಯಾ ನೀನು, ಈ ರೀತಿ ಅಲ್ಲ ಎಲ್ಲ ಥಿಯೇಟ್ರ್ಗಳಲ್ಲಿ ನೀನು ಹೋಗ್ತಾ ಇಲ್ಲ, ಸುಳ್ಳು ರಿಪೋರ್ಟ್ ಕೊಡ್ತಿದ್ಯಾ ಅಂತ ಸ್ವಲ್ಪ ಗದರ್ತಾರಂತೆ. ಆವಾಗಲೇ ವಿಷ್ಣುವರ್ಧನ್ ಅವರಿಗೆ ಅವ್ರ ತಪ್ಪಿನವರಾಗಿದ್ದು. ವಿಷ್ಣುವರ್ಧನ್ ಅವರು ಒಂದು 2-3 ಥಿಯೇಟ್ರ್ಗಳಲ್ಲಿ ಈ ರೀತಿ ಸ್ಲೈಡ್ಸಲ್ಲಿ ಜಾಹೀರಾತು ಹಾಕ್ತಾ ಇದ್ದಾರಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ನಂತರ ಅವ್ರಿಗಿಷ್ಟವಾದ ಸಿನಿಮಾ ಹಾಕಿರೋ ಥಿಯೇಟ್ರಲ್ಲಿ ಸಿನಿಮಾ ನೋಡ್ಬಿಟ್ಟು ಬರ್ತಿದ್ರಂತೆ. ಆದರೆ ಕೆಲಸ ಇದ್ದಿದ್ದು ಎಲ್ಲ ಥಿಯೇಟ್ರ್ಗಳಲ್ಲೂ ಒಂದಷ್ಟು ಲಿಸ್ಟ್ ಇರುತ್ತಲ್ವ, ಅದೆಲ್ಲ ಥಿಯೇಟ್ರ್ಗಳಲ್ಲೂ ಈ ರೀತಿ ಜಾಹೀರಾತು ಹಾಕ್ತಾ ಇದ್ದಾರಾ ಇಲ್ವಾ ಅಂತ. ಅದು ಎಲ್ಲ ಥಿಯೇಟ್ರ್ಗಳಲ್ಲಿ ಬರ್ತಾ ಇರಲಿಲ್ಲ. ಇದನ್ನು ಚೆಕ್ ಮಾಡಲಿಕ್ಕೆ ಅಂತಲೇ ವಿಷ್ಣುವರ್ಧನ್ ಅವ್ರು ಕಳಿಸಿದ್ದು. ಆದರೆ ಅವರು ಅದನ್ನು ಸರಿಯಾಗಿ ಮಾಡಿರಲಿಲ್ಲ. ಅದಕ್ಕೆ ಈ ಬಾಸ್ ಅವರು ನಿಮ್ಮ ಭಾವನೆಗೆ ಎಲ್ಲ ವಿಷಯ ಹೇಳ ಅಂತ ಸ್ವಲ್ಪ ಗದರ್ತಾರೆ. ವಿಷ್ಣುವರ್ಧನ್ ಅವರು ಈ ಕೆಲಸನ ಗಂಭೀರವಾಗಿ ತಗೊಂಡಿರಲ್ಲ, ಮತ್ತು ಅವರು ಆ ವಯಸ್ಸಿನಲ್ಲಿ ಅಷ್ಟು ಪ್ರಭುತ್ವನೂ ಹೊಂದಿರಲ್ಲ, ಒಂಥರ ತುಂಟಾಟ ಮತ್ತು ಈ ಸಿನಿಮಾ ಮೇಲಿನ ಹುಚ್ಚು, ಇದೆಲ್ಲ ಕಾರಣಕ್ಕೆ ಅವರಿಂದ ಈ ರೀತಿ ಒಂದು ತಪ್ಪಾಗಿರುತ್ತೆ. ಹಾಗೆಯೇ ಅವರು ಈ ರಾಜಸ್ಥಾನದಲ್ಲಿದ್ದಾಗ ಅಲ್ಲಿರೋ ಡಕಾಯಿತರನ್ನ ನೋಡ್ಬಿಟ್ಟು ಮತ್ತು ಈ ಠಾಕೂರರು ದಲಿತರು ಇವ್ರದ್ದೆಲ್ಲ ಕತೆ ಕೇಳಿಬಿಟ್ಟು ತುಂಬ ಇನ್ಸ್ಪೈರ್ ಆಗಿರ್ತಾರೆ. ಅವರು ಕೂಡ ನಾನು ಡಕಾಯಿತ ಆದರೆ ಒಳ್ಳೆಯದಿತ್ತು ಅಂತ ಅಂದ್ಕೊಂಡಿರ್ತಾರೆ. ಈ ಡಕಾಯಿತರ ಆಗೋ ಒಂದು ಆಸೆ ಎಷ್ಟರ ಮಟ್ಟಿಗಿರುತ್ತೆ ಅಂದರೆ ಅಲ್ಲಿರೋ ಗುಡ್ಡ ಬೆಟ್ಟ ಇವುಗಳನ್ನೆಲ್ಲ ಅಲಿತಾ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಾರೆ. ಈ ಬೆಳವಣಿಗೆ ಎಲ್ಲ ನೋಡಿ ಹಾಗೂ ಈ ವಿಷ್ಣುವರ್ಧನ್ ಅವರ ಡಕಾಯಿತಾಗೋ ವಿಚಿತ್ರ ಆಸೆಯನ್ನು ಕೇಳಿ ಅವರ ಅಕ್ಕ ಇದೆಲ್ಲ ಬೇಡ ಅಂತ ರಾಜಸ್ಥಾನದಿಂದ ವಾಪಸ್ ಕಳಿಸ್ಬಿಡ್ತಾರೆ. ವಿಷ್ಣುವರ್ಧನ್ ಅವರು ಈ ಎಲ್ಲ ಅನುಭವಗಳಿಂದ ಒಂದು ಮಾತು ಹೇಳ್ತಾರೆ. ನನಗೆ ಉತ್ತರ ಭಾರತದವರು, ಪಂಜಾಬಿಗಳು, ರಾಜಸ್ಥಾನದವರು ಅಂದರೆ ಒಂಥರ ವಿಶೇಷ ಪ್ರೀತಿ. ಈ ಪಂಜಾಬಿಗಳಿದಾರಲ್ಲ ಅವರು ಲೈಫನ್ನು ಪೂರ್ತಿ ಎಂಜಾಯ್ ಮಾಡ್ತಾರೆ, ಕ್ಷಣನೂ ಅನುಭವಿಸ್ತಾರೆ, ಮತ್ತು ಅವರೆಲ್ಲ ಧೈರ್ಯವಂತರು, ಸ್ನೇಹಕ್ಕಾಗಿ ಜೀವ ಕೊಡುವಂಥ ಮನುಷ್ಯರು ಅಂತ ಹೇಳ್ತಾರೆ. ರಾಜಸ್ಥಾನಿಗಳು ಹಾಗೆ, ಅವರಲ್ಲಿ ಒಂದು ಈ ಠಾಕೂರರು ಈ ದಲಿತರ ಕಥೆಗಳನ್ನು ಕೇಳಿ ನನಗೆ ಈ ಡಕಾಯಿತರು ಒಂದು ಸಾಮಾಜಿಕ ಒತ್ತಡ ಅಥವಾ ಅವ್ರ ಮೇಲೆ ಒಂದು ದೌರ್ಜನ್ಯ ಆಗಿಲ್ಲ ಅಂದರೆ ಅವರು ಆ ಕೆಲಸ ಕೈ ಹಾಕ್ತಾನೆ ಇರಲಿಲ್ಲ, ಈ ಥರ ನನಗೊಂದು ಸಿಂಪತಿ ಇದೆ ಅವ್ರ ಮೇಲೆ ಅಂತ ಹೇಳ್ತಾರೆ. ಹಾಗೆಯೇ ಉತ್ತರ ಭಾರತ ಕಡೆ ಆಗೆಲ್ಲ ಕರ್ನಾಟಕದವರನ್ನು ನಾಟಕವಾಲೆ ಅಂತ ಕರಿತಿದ್ರಂತೆ. ಅಂದರೆ ನಾಟಕ ಮಾಡೋರು ಅಂತ. ವಿಷ್ಣುವರ್ಧನ್ ಅವರಿಗೆ ಕೆಲವೊಂದು ಸನ್ನಿವೇಶ ಅಥವಾ ಘಟನೆಗಳಲ್ಲಿ ಈ ಮಾತೊಂಥರ ಸತ್ಯ ಅಂತಲೂ ಅನಿಸಿತ್ತಂತೆ. ಹೀಗೇ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಬೇಕು ಅಂತ ಪರೀಕ್ಷೆ ಬರೆದರೂ ಸಂದರ್ಶನದಲ್ಲಿ ಕೆಲಸ ಸಿಕ್ಕಲಿಲ್ಲ. ಹಾಗೆಯೇ ಅವರ ಭಾವನಾ ಕಂಪನಿಯಲ್ಲಿ ಈ ಜಾಹೀರಾತು ನೋಡ್ಕೊಳ್ಳೋ ಕೆಲಸನೂ ಅವರಿಂದ ಶ್ರದ್ಧೆಯಿಂದ ಮಾಡೋಕ್ಕಾಗಿಲ್ಲ. ಮತ್ತು ಇನ್ನೇನು ಡಕಾಯಿತಾಗಬೇಕು ಅಂತ ಅಂದ್ಕೊಂಡ್ರೆ ಅವ್ರ ಅಕ್ಕನೇ ಈ ಆಸೆಗೆ ಬೂದಿ ಹಚ್ಚಿಬಿಡ್ತಾರೆ. ಇದೆಲ್ಲ ಆದರೂ ವಿಷ್ಣುವರ್ಧನ್ ಅವರು ತುಂಬ ಬೇಜಾರನ್ನು ಮಾಡ್ಕೊಳ್ಳಲ್ಲ.
ಯಾಕೆಂದರೆ ಅವ್ರ ಜೀವನದಲ್ಲಿ ತಾನು ಇಂಥವನಾಗಬೇಕು ಅಂತ ಒಂದು ದೊಡ್ಡ ಗ್ರ್ಯಾಂಡ್ ಪ್ಲ್ಯಾನು ಅಥವಾ ದೊಡ್ಡ ಆಸೆಯನ್ನು ಇಟ್ಕೊಂಡಿರಲ್ಲ. ಹೇಗೆ ಜೀವನ ಬರ್ತಿದೆಯೋ ಹಾಗೆ ಜೀವನನ ಅನುಭವಿಸ್ತಾ ಹೋಗ್ತಾ ಇರ್ತಾರೆ. ಇಷ್ಟೆಲ್ಲ ಆದಮೇಲೆ ವಂಶರಕ್ಷರ ಒಂದು ಸಣ್ಣ ಪಾತ್ರದಿಂದ ಅವರಿಗೊಂದು ಗುರುತು, ಮನ್ನಣೆ ಸಿಗುತ್ತೆ. ಬಸವನಗುಡಿಯ ರಸ್ತೆಯಲ್ಲಿ ಕೆಲವೊಂದು ಜನ ಇವ್ರನ್ನ ನೋಡಿಕೊಂಡು ಮಾತನಾಡ್ಕೊಳ್ಳೋಷ್ಟಾಗುತ್ತೆ. ಅದಷ್ಟೇ ತೃಪ್ತಿ ವಿಷ್ಣುವರ್ಧನ್ ಅವರಿಗೆ ಇರುತ್ತೆ. ಇದೇ ಸಮಯಕ್ಕೆ ಬರ ಪರಿಹಾರಕ್ಕೆಂದು ಆಗಿನ ಕಾಲದ ಕನ್ನಡ ಚಿತ್ರರಂಗದ ಗಣ್ಯರೆಲ್ಲ ಒಂದು ಪರಿಹಾರ ನಿಧಿಯನ್ನು ಸಂಗ್ರಹಣೆ ಮಾಡ್ತಾ ಇರ್ತಾರೆ. ವಿಷ್ಣುವರ್ಧನ್ ಅವರು ಆವಾಗ ವಂಶರಕ್ಷ ಸಿನಿಮಾ ಅಷ್ಟೇ ಮಾಡಿರ್ತಾರೆ, ಅವರೇನು ದೊಡ್ಡ ಸ್ಟಾರ್ ಆಗಿರಲ್ಲ. ಆದರೂ ಇಷ್ಟೆಲ್ಲ ಈ ಒಂದು ತಾರೆ ಇರೋ ಒಂದು ಲಾರಿಯನ್ನು ಹತ್ತಿರೆ ಯಾವ ರೀತಿ ಒಂದು ಮಜಾ ಬರ್ಬೋದು ಅಂತ ನೋಡೋಕ್ಕೆ ಅವರು ಮತ್ತು ಚಂದ್ರಶೇಖರ್ ಅವರು ಒಂದು ಲಾರಿಯನ್ನು ಹತ್ತಾರೆ. ಅಲ್ಲಿ KSL ಸ್ವಾಮಿಯವರು, ಶಿವರಾಮಣ್ಣವರು ಹಾಗೆ ರಾಜ್ಕುಮಾರ್ ಅವರು ಕೂಡ ಇರ್ತಾರೆ. ಇವ್ರು ಯಾರೋ ಬಂದರು ಅಂತ ಅಲ್ಲಿರೋ ಒಂದು ನಟನಟಿಯರೆಲ್ಲ ಇವರನ್ನು ನಿರ್ಲಕ್ಷ್ಯ ಮಾಡಲ್ಲ, ಗೌರವದಿಂದನೇ ಮಾತಾಡಿಸ್ತಾರೆ. ರಾಜ್ಕುಮಾರ್ ಅವರು ಅಷ್ಟೆಲ್ಲ ಗಲಾಟೆ, ಒಂದು ಫ್ಯಾನ್ಸ್ಗಳ ಹರ್ಷೋದ್ಗಾರದ ನಡುವೆನೂ ಆ ಚೂಯಿಂಗಮ್ ಜೋಗಿಯೋ ಪಾತ್ರ ಮಾಡಿದ್ದು ನೀವೇನಾ, ಚೆನ್ನಾಗಿ ಮಾಡಿದ್ದಿ ಅಂತ ಶಬಾಸ್ ಹೇಳ್ತಾರೆ. ಈ ರೀತಿ ಒಂದು ರಾಜ್ಕುಮಾರ್ ಅವರ ಶಬಾಸ್ ಆಗಲಿ, ಮತ್ತು ಅಲ್ಲಿರೋ ಒಂದು ತಾರೆಯರ ಜೊತೆ ತಾನು ಇದ್ದೀನಿ ಅಂತಾಗಲಿ ವಿಷ್ಣುವರ್ಧನ್ ಅವರಿಗೆ ಅದೇನಂತ ಸ್ಪೆಷಲ್ ಅನಿಸಲ್ಲ. ಇವರೆಲ್ಲ ಇದ್ದಾರಲ್ಲ ಈ ಲಾರಿ ಹತ್ತಿರ ಏನೋ ಒಂಥರ ಮಜಾ ಇರುತ್ತೆ ಅಂತ ಅವ್ರು ಹತ್ತಿರ್ತಾರೆ. ಆದರೆ ಅಲ್ಲಿರೋರೆಲ್ಲ ಆ ರೀತಿ ನಡ್ಕೊಳ್ಳಿಕ್ಕೆ ಒಂದು ಕಾರಣ ಇರುತ್ತೆ. ಅದೇನೆಂದರೆ ಪುಟ್ಟಣ್ಣ ಕಣಗಾಲ್ ಅವರು ನಾಗರಹಾವು ಸಿನಿಮಾಕ್ಕೆ ವಿಷ್ಣುವರ್ಧನ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋ ವಿಷಯ ಅಲ್ಲಿರೋ ಕೆಲವರಿಗೆ ಗೊತ್ತಿರುತ್ತೆ. ಸ್ವತಃ ವಿಷ್ಣುವರ್ಧನ್ ಅವರಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಆದರೆ ಸಿನಿಮಾ ರಂಗದಲ್ಲಿ ತುಂಬ ಒಂದು ಎಲ್ಲರ ಒಡನಾಟ ಇರುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ಈ ವಿಷಯ ಗೊತ್ತಿದ್ದರಿಂದ ವಿಷ್ಣುವರ್ಧನ್ ಅವರನ್ನು ಯಾವುದೇ ರೀತಿ ಒಂದು ನಿರ್ಲಕ್ಷ್ಯ ಮಾಡದೆ ಗೌರವದಿಂದ ನೋಡ್ಕೊಂಡಿರ್ತಾರೆ. ಆನಂತರ ವಿಷ್ಣುವರ್ಧನ್ ಅವರು ನಾಗರಹಾವು ಸಿನಿಮಾದ ಮೂಲಕ ದೊಡ್ಡ ಸ್ಟಾರ್ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದಕ್ಕೂ ಮೊದಲೇ ಅವರ ಜೀವನದಲ್ಲಿ ಈ ಕ್ಷಣಕ್ಕೆ ಈ ರೀತಿ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಕೆಲಸ ಮಾಡುವಂಥವ್ರಾಗಿದ್ದರು ಅನ್ನೋದು, ಈ ಅವರು ಡಕಾಯಿತರಾಗೋದು ಅಥವಾ ಒಂದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಬೇಕು ಅಂತ ಸಂದರ್ಶನ ಕೊಟ್ಟಿದ್ದು, ಇವೆಲ್ಲ ವಿಷಯಗಳಿಂದ ನಾವು ತಿಳ್ಕೋಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ದಂತಕಥೆಯ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಶಿಷ್ಟವಾದ ಕುತೂಹಲವಾದ ವಿಷಯಗಳು ಬರಲಿಕ್ಕಿವೆ. ಅವನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂದರೆ ತಪ್ಪದೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.